ನಮಸ್ಕಾರಪ್ಪ ಎಲ್ಲ ನಮ್ಮ ಕರ್ನಾಟಕದ ಮಂದಿಗೆ ಸಿಟಿ ವೈನ್ಸ್ ಕನ್ನಡ ಚಾನಲ್ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಭಾಸ್ಕರ್. ಗೈಸ್, ಇನ್ನೊಂದು ಇವತ್ತಿನ ಹೊಸ ವಿಡಿಯೋದ ನಾವು ನಿಮ್ಮ ಸಂಬಂಧ ಕಮ್ಬ್ಯಾಕ್ ಮಾಡಿವಿ. ಇವತ್ತು ನಿಮ್ಮ ಸಂಬಂಧ ಕೆಲವೊಂದಿಷ್ಟು ಹೊಸ ಗಾಡಿನ ತಂದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಭಾಳ ದಿವಸಲಿಂದ ನಾವು ತಂದಿದ್ದಿಲ್ಲ. ಸೊ ಇವತ್ತು ನಮ್ಮ ಮಹೇಶ್ ಸರ್ ಅವ್ರು ಅದಾರ. ಸರ್ ನಮಸ್ಕಾರ ರೀ. ಸರ್ ಇವತ್ತು ಯಾವ್ಯಾವ ಗಾಡಿ ನಿಮ್ಮ ಕಡೆ ಅದಾವ, ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ವ್ಯೂವರ್ಸಿಗೆ? ಇದು ಒಂದು ಸಣ್ಣ ಪ್ರಾಡಕ್ಟ್ ಅಂದ್ರೆ ಇದು ಗಂಡ ಹೆಂಡತಿ ಒಂದು ಇಬ್ರು ಮಕ್ಕಳು ಸಣ್ಣ ಫ್ಯಾಮಿಲಿ ಇರುತ್ತಲ್ಲ ಅಂತಾರ ಒಳ್ಳೆ ಗಾಡಿ ಇದೆ. ಇಯಾನ್ ಮ್ಯಾಗ್ನಾ ಅಂತೇಳಿ 2016 ಸೆಕೆಂಡ್ ಓನರ್ ಗಾಡಿ. ಓಡಿದ್ದು ರನ್ನಿಂಗ್ 52,000 ಓಡಿದೆ. ಸೆಕೆಂಡ್ ಓನರ್ ಹೆಂಗ ಇದೆ ಅಂದ್ರೆ ಫಾದರ್ ಟು ಮಗ ಸನ್ನಿಗೆ ಇದು ಟ್ರಾನ್ಸ್ಫರ್ ಆಗಿದೆ. ಸಣ್ಣ ಬಜೆಟ್ ಮೇಲೆ ಗಾಡಿ ನೋಡತ್ತಿರೋದು ಒಳ್ಳೆ ಗಾಡಿ ಇದೆ. ಅನ್ಟಚ್ ಗಾಡಿ ಇದೆ. ಇದು ಪ್ರೈಸ್ ಕೊಟ್ಟಿ ಬಂದು 290 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತೈತ್ರಿ. ಸೊ ನೋಡ್ರಿ 290 ಹೇಳ್ತಾರ. ಬಜೆಟ್ ಗಾಡಿ ಒಂದ್ಸರಿ ಕಂಡೀಷನ್ ನೋಡ್ರಿ ನಿಮ್ಗೆ ಹೆಂಗ್ ಅನಿಸ್ತೈತೆ ಅಂತ ಹೇಳ್ತೀರಿ. ನೀವ ಬೇಕಂದ್ರೆ ಒಂದ್ಸರಿ ಇದ್ರದ್ದು ಒಂದು ವ್ಯೂ ತಗೋರಿ. ವ್ಯೂ ತಗೊಂಡ್ಮೇಲೆ ನಿಮ್ಗೆ ಅನ್ಸತ್ತೆ ಗಾಡಿಗೆ ಎಷ್ಟು ರೊಕ್ಕ ಕೊಡ್ಬೇಕೋ ಬೇಡ ಅಂತ ಅನ್ಸತ್ತೆ. ಟೇಕ್ ದ ವ್ಯೂ. ಸೊ ಗಾಯ್ಸ್, ಈಗ ನಾವು ಜಸ್ಟ್ ಇದ್ರದೊಂದು ಸ್ಮಾಲ್ ಶಾರ್ಟ್ ಒಂದು ಇದ್ರ ವ್ಯೂ ನೋಡ್ಕೊಂಡು ಬಂದ್ವಿ. ಹೆಂಗ್ ಅನಿಸ್ತು ಹೇಳ್ರಿ ಗಾಡಿ. ಸೊ ಮತ್ತೆ ತಡ ಎದಕ್ ಮಾಡೋಣ, ನಮ್ದು ಸಂಪ್ರದಾಯದ ಪ್ರಕಾರ ನಾವು ಗಾಡಿನ ಈ ಸತಿ ಚಾಲೂ ಮಾಡಿ ಒಂದು ಶಾರ್ಟ್ ಡ್ರೈವ್ ಇದ್ರದ್ದು ಹೋಗೋಣ ಅಂತ. ಸೊ ಮಹೇಶ್ ಸರ್ ಅವ್ರು ಡ್ರೈವ್ ಮಾಡ್ತಾರ. ಸೊ ಬರ್ರಿ ಗಾಡಿ ಯಾವ ತರ ಅನಿಸ್ತೈತೆ ಅಂತ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಗೈಸ್ ನೋಡ್ರಿಪ್ಪ, ಈ ಒಂದು ಸ್ಮಾಲ್ ಕಾಂಪ್ಯಾಕ್ಟ್ ಸೈಜ್ ಹೆಚ್ಬ್ಯಾಕ್ ನಾವು ಬಂದ್ ಕುಂತೀವಿ. ದಟ್ ಈಸ್ ಅ ಹ್ಯುಂಡೈ ಇಯೋನ್ ಆಲ್ಟೋ 800 ರಿನಾಲ್ಟ್ ಕ್ವಿಡ್. ಸೊ ಆ ಸೆಗ್ಮೆಂಟ್ ಇಂದ ಗಾಡಿ ಇದೆ. ಸೊ ಆ ಸೆಗ್ಮೆಂಟ್ ಒಳಗೆ ನನಗೆ ಪರ್ಸನಲ್ ಲೈಕ್ ಆಗೋದು ಗಾಡಿ ಅಂದ್ರೆ ಇದೆ. ಕಂಪೇರ್ ಟು ದ ಆಲ್ಟೋ ಇಟ್ಸ್ ವೆರಿ ಕಂಫರ್ಟೇಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇದು ಕೊರಿಯನ್ ಇಂಜನ್ ಐತಿ ಗಾಡಿ, ಯಾಕಂದ್ರೆ ಹ್ಯುಂಡೈ ಕಂಪ್ನಿ ಇದೆ. 3 ಸಿಲಿಂಡರ್ ಇಂಜನ್ ಗಾಡಿ ಇದೆ. ಆಮೇಲೆ ನಾನು ನಿಮ್ಗೆ ಇಂಜನ್ ತೋರಿಸ್ತೀನಿ ಇದ್ರದ್ದು, ಆಸ್ ವೆಲ್ ಆಸ್ ಬೋನೆಟ್ ಆಲ್ಸೋ, ಇನ್ನಿನ ಡಿಕ್ಕಿನೂ ತೋರಿಸ್ತೀನಿ. ಸೊ ಈಗ ಮಹೇಶ್ವರ ಡ್ರೈವ್ ಮಾಡಕ್ ಹೊಂಟಾರ. ಸೊ ಈಗ 4 ಮಂದಿಗಂತೂ ಈ ಗಾಡಿ ಮಸ್ತ್ ಕಂಫರ್ಟೇಬಲ್ ಐತ್ರಿ. ಏನು ತೊಂದ್ರೆ ಇಲ್ಲ. 5 ಮಂದಿಗೆ ಸ್ವಲ್ಪ ತೊಂದ್ರೆ ಆಗ್ಬೋದು. 4 ಮಂದಿಗೆ ಚಲೋ ಐತಿ. ಸೊ ಸರ್ ಅವ್ರು ಹೇಳಿದ ಪ್ರಕಾರ 2.80 ಅನ್ನೋತಾರ ಪ್ರೈಸ್, 290 ಅನ್ನೋತಾರ. ಸೊ ಪ್ರೈಸ್ ನೆಗೋಷಿಯೇಬಲ್ ಐತಿ. ಮತ್ತ ಸರ್ ಹೇಳ್ಯಾರ ನಿಮ್ಗೆ ನೆಗೋಷಿಯೇಬಲ್ ನಾವು ಮಾಡ್ಕೊಡ್ತೀವಿ ಯಾರು ಬಂದ್ರೆ. ಸೊ ನೀವು ನಮ್ಮ ವಿಡಿಯೋ ಥ್ರೂ ಬಂದಿದ್ರ ಅವ್ರಿಗೆ ಹೇಳ್ರಿ ನಾ ಹಿಂಗ್ ಬಂದಿವಿ ಅಂತಂದ. ಸೊ ನಿಮ್ಗೆ ಅವ್ರು ನೆಗೋಷಿಯೇಬಲ್ ಚಲೋ ರೇಟ್ ಡಿಸ್ಕೌಂಟ್ ಮಾಡ್ಕೊಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಗಾಡಿ ನೋಡ್ಬೋದು. ಆಸ್ ಯೂಶುವಲ್ ನಾವು ಇಲ್ಲಿ ಆಫ್ ರೋಡ್ ಕಂಡೀಷನ್ದಾಗ ಅಂತೂ ಗಾಡಿ ನಮ್ಗೆ ಸ್ವಲ್ಪ ಗೊತ್ತಾಗ್ಬಿಡ್ತೈತಿ ಯಾವ ತರ ಸಸ್ಪೆನ್ಷನ್ ಇದ್ರದೈತೆ ಅಂತ. ಸೊ ನನಗೆ ಅನ್ಸೋ ಪ್ರಕಾರ ಅಕಾರ್ಡಿಂಗ್ ಟು ಪ್ರೈಸ್ ಇಟ್ಸ್ ಅ ಗುಡ್ ಕಾರ್, ನೋ ಎನಿ ಪ್ರಾಬ್ಲಮ್. ಆ ತರದ್ ಏನೋ ತೊಂದರೆ ಇದ್ರಾಗಿಲ್ಲ. ಸೊ ನಿಮ್ಗೆ ಇದ್ರಾಗ ರಿವರ್ಸ್ ನಿಮ್ಗೆ ಮ್ಯೂಸಿಕ್ ಬರತೈತಿ. ಸೊ ನೀವು ಆ ತರದ್ ಏನಾದ್ರು ಗಾಡಿ ತಗೋಬೇಕಂತ ಇಷ್ಟ ಇದ್ರೆ ಸೊ ಡೆಫಿನೆಟ್ಲಿ ಕನ್ಸಿಡರ್ ದಿಸ್. ಅಂಡ್ ಪರ್ಸನಲಿ ಬ್ಲೂ ಕಲರ್ ಒಳಗ ಇವನ್ ಬಾಳ ಟಾಪ್ ಗಾಡಿ ರೀ, ಮಸ್ತ್ ಗಾಡಿ. ಸೊ AC ಐತಿ ನಿಮ್ಗೆ ವಿತ್ ನಿಮ್ಗೆ ಇಲ್ಲಿ ಸ್ಪೀಕರ್ಸ್ ಕೊಟ್ಟಾರ. ಸೊ ನೀವು ಮ್ಯೂಸಿಕ್ ನು ಲಿಸನ್ ಮಾಡ್ಬೋದು. ಫ್ರಂಟ್ ಟು ನಿಮ್ಗೆ ಡೋರ್ಸ್ ಏನದ ಇವು ಪವರ್ ವಿಂಡೋ ಬರ್ತಾವ್ರಿ ನಿಮ್ಗೆ. ಸೊ ಇಲ್ಲಿ ನೀವು ಮ್ಯಾನುವಲಿ ಅಡ್ಜಸ್ಟ್ ಮಾಡೋದಿಲ್ಲ, ಜಸ್ಟ್ ಹಿಂದಿನ ಅಷ್ಟೇ ಮ್ಯಾನುವಲಿ ಅಡ್ಜಸ್ಟೇಬಲ್ ಅದಾವ. ಸೊ ಈ ಗಾಡಿ ಯಾರಿಗಾರ ನೀವು ಇಷ್ಟ ನಿಮ್ಗೆ ಆಗಿತ್ತಂದ್ರ ನೀವು ತಗೋದೇನಾರ ನೀವು ಮನ್ಸಿದ್ರೆ ಮಹೇಶ್ ಸರ್ ಅವ್ರ ನಾ ನಂಬರ್ ನಿಮ್ಗೆ ಡಿಸ್ಕ್ರಿಪ್ಷನ್ ದಾಗ ಕೊಡ್ತೀನಿ, ಆಸ್ ವೆಲ್ ಆಸ್ ಡಿಸ್ಪ್ಲೇದಾಗ ಮೆನ್ಷನ್ ಮಾಡ್ತೀನಿ. ಸೊ ಬಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬಗ್ಗೆ ಕಂಪ್ಯೂಟರ್ ಮಾಹಿತಿ ತಿಳ್ಕೊರಿ ಅಂತ ನಿಮ್ಗೆ ಕೇಳ್ಕೊಳಕ್ ಇಷ್ಟಪಡ್ತೀನಿ ಗೈಸ್. ಸೊ ಗೈಸ್, ಈಗ ಇದ್ರದ್ದು ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದೆ ಇಂಜನ್ ತೋರಿಸ್ತೀನಿ ಅಂತಂದ್ರೆ. ಸೊ ನಾನು ನಿಮ್ ಫ್ರಂಟ್ ಬೋನೆಟ್ ಇಂಜನ್ ತೋರಿಸ್ತೀನಿ, ಆಸ್ ವೆಲ್ ಆಸ್ ಹಿಂದಿನ ಡಿಕ್ಕಿನೂ ತೋರಿಸ್ತೀನಿ. ಬರ್ರಿ ಗೈಸ್ ನೋಡ್ಕೊಂಡ್ ಬರೋಣ ಅಂತ ಹೆಂಗೈತೆ ಅಂತ. ಸೊ ಗೈಸ್ ಬರ್ರಿಪ್ಪ, ಈಗ ಇದ್ರದ್ದು ಇಂಜನ್ ನೋಡೋಣ. ಇಂಜನ್ ಆಸ್ ಯೂಶುವಲ್ ಕಂಡೀಷನ್ ನೋಡ್ಬೋದು ಗಾಡಿದ. ಅಷ್ಟು ಇಂಜನ್ ಸಿಸ್ಟಮ್ಯಾಟಿಕ್ ಅಂಡ್ ಕ್ಲೀನ್ ಐತಿ. ಸೊ ಹೊಸ ಬ್ಯಾಟ್ರಿ ಇದ್ರಾಗ ಇವ್ರು ಹಾಕೇ ಬಿಟ್ಟಾರ, ಅಮೆರಾನ್ ಕಂಪ್ನಿದ. ಸೊ ಎಲ್ಲ ಬ್ರಾಂಡೆಡ್ ಮಸ್ತ್ ಐತಿ. ಅಂಡ್ ದಿಸ್ ಇಸ್ ಅ 3 ಸಿಲಿಂಡರ್ ಇಂಜನ್. ಇದು ಪೆಟ್ರೋಲ್ ವೇರಿಯಂಟ್ 3 ಸಿಲಿಂಡರ್ ಇಂಜನ್ ನಿಮ್ಗೆ ಕೊಟ್ಟಾರ. ಸೊ ಆಲ್ಟೋ ಸೆಗ್ಮೆಂಟ್ ಇಂದ ಅಂತ ಹೇಳಿದೆ ನಾನು ನಿಮ್ಗೆ. ಸೊ ಆದ ಸೆಗ್ಮೆಂಟ್ ಇನ್ ಗಾಡಿ. ಸೊ ನಿಮ್ಗೆ ಯಾವ ತರ ಐತಿ ನೀವು ನೋಡ್ಬೋದು ಕಂಡೀಷನ್ ಗಾಡಿದ ಇಂಜನ್ ಇಂದ. ಸೊ ಪೇಂಟ್ ಜಾಬ್ ಎಲ್ಲ ಮಸ್ತ್ ಐತಿ, ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಬರ್ರಿ ಈಗ ಹಿಂದಿನ ಡಿಕ್ಕಿ ನೋಡ್ಕೊಂಡ್ ಬರೋಣ ಅಂತ. ಅಲ್ಲಿ ಏನಿದೆ ಗಾಡಿ ಅಷ್ಟು ಸ್ಪೇಸ್ ಕೊಡ್ತೈತಿ ನಿಮ್ಗೆ, ಯಾವ ತರ ನೀವು ಲಗೇಜ್ ಕ್ಯಾರಿ ಮಾಡ್ಬೋದು ಅಂತಂದ. ಸೊ ವಾವ್, ರಿಯಲಿ ನನಗ ಖರೆ ಹೇಳ್ಬೇಕಂದ್ರೆ ಇದಕ್ಕ ಮತ್ತೆ ಟಾಟಾ ನೆಕ್ಸನ್ ಹಂಗ್ ನೋಡಿದ್ರೆ ಏನೋ ಡಿಫ್ರೆನ್ಸ್ ಅನ್ಸೋಲ್ರಿಪ್ಪ. ಯಾಕಂದ್ರೆ ಬಾಳ ಚಲೋ ಸ್ಪೇಸ್ ಇವ್ರು ಪ್ರೊವೈಡ್ ಮಾಡ್ಯಾರ. ನೋಡ್ಬೋದು ನೀವು ಯಾವ ತರ ಎಷ್ಟು ಸ್ಪೇಸ್ ಕೊಟ್ಟಾರ ಅಂತಂದ. ಸೊ ಇಲ್ಲೂ ಇಬ್ರು ಈಸಿಲಿ ಒಂದ್ 2 ಜನ ಕೂಡ್ಬೋದು. ಇಲ್ಲೊಂದ್ ಸ್ವಲ್ಪ ಇದ್ರದೊಂದ್ ಸರ್ಫೇಸ್ ಒಂದ್ ಈಕ್ವಲ್ ಇದನ್ನ ತಗೊಂಡ್ ಕೂಡ್ಬೋದು. ನೀವು ಆರಾಮಾಗಿ ಮಸ್ತ್ ಲಗೇಜ್ ನ ಯೂಸ್ ಮಾಡ್ಕೊಂಡ ಇಲ್ಲಿ ನೀವು ಕ್ಯಾರಿ ಮಾಡ್ಬೋದು. ಸೊ ಟ್ರಿಪ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಸೊ ರಿಯಲಿ ಗುಡ್. ಅಂಡ್ ನಿಮ್ಗೆ ಇಲ್ಲಿ ಹಿಂದ್ ಸ್ಪೀಕರ್ಸ್ ಅದಾವ ನೋಡ್ಬೋದು ಇಲ್ಲಿ ಈ ತರ. ಸೊ ಗಾಡಿ ಮಸ್ತ್ ಐತ್ರಿಪ್ಪ. ಈ ರೇಟಿಗೆ ಆತ ಗಾಡಿ ಚಲೋ ಕಂಡೀಷನ್ ದಾಗ ಸರ್ ಅವ್ರು ಕೊಡತ್ತಾರ ನಿಮ್ಗೆ. ಸೊ ಬಾಳ ಚಲೋ ಐತಿ. ಸೊ ಇದ್ರದ್ದು ಡಿಕ್ಕಿ ಏನೈತಲ್ಲ ಇದು ನೀವು ಇಲ್ಲಿ ಮ್ಯಾನುವಲಿನ ಯೂಸ್ ಮಾಡ್ಕೋಬಹುದು, ಕೀನ್ ಹಾಕಿ ಹಿಂದಿಂದ. ಗೈಸ್ ನೋಡಿದ್ರಲ್ಲಪ್ಪ ಯಾವ ತರ ಅನ್ಸ್ತಪ್ಪ ನಿಮ್ಗೆ ನೆಕ್ಸಾನ್ ಅಂತ ಹೇಳ್ರಿ ನಮ್ಮ ಕಮೆಂಟ್ ಸೆಕ್ಷನ್ ದಾಗ. ಬಾರಿ ಚಲೋ ಐತಿ, ಬ್ಲೂ ಕಲರ್ ಐತಿ, ಟಾಪ್ ಕಂಡೀಷನ್ ದಾಗ ಐತಿ, ಹೊಸ ಕಂಡೀಷನ್ ದಾಗ ಇರೋ ಗಾಡಿ ಇದೆ. ಕರೆ ಹೇಳ್ಬೇಕು ಹ್ಯುಂಡೈ ಕಂಪನಿ ಇದೆ. ಸಿಗುದಿಲ್ರಿ ಗಾಡಿ ಹುಡ್ಕಾಕ್ ಹೋದ್ರೆ ನಿಮ್ಗೆ ಈಗ ಬಹಳ ರೇರ್ ಇದೆ.
ಸೊ ಯಾವ ತರ ಐತೆ ನಾನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಒಟ್ಟ ಮರಕ್ ಹೋಗ್ಬೇಡಿ. ನಿಮ್ ಗಾಡಿ ಇಷ್ಟ ಆಗಿತ್ತು ಅಂದ್ರೆ ಥಮ್ಸ್ ಅಪ್ ಕೊಡ್ರಿ ಒಂದು ಕಮೆಂಟ್ ಸೆಕ್ಷನ್ದಾಗ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಇನ್ನೊಂದು ಗಾಡಿ ತೋರ್ಸಕ್ ಹೊಂಟೀನಿ. ಅದು ಯಾವ ಗಾಡಿ ಅಂತಂದ್ರೆ ಚೀಪೆಸ್ಟ್ ಇನೋವಾ ಅಂತಾರ ಅದಕ್ಕೆ. ಅದು ಯಾವ ಗಾಡಿ ನಾನು ನಿಮ್ಗೆ ಹೇಳೋದಿಲ್ಲ, ನಿಮ್ಗೆ ತೋರ್ಸೇ ಬಿಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಸೊ ಬರ್ರಿ ಗಾಡಿ ನೋಡೋಣ ಅಂತಾರೆ ಯಾವ ಗಾಡಿ ಅಂತಂದ. ಸೊ ನೀವು ನೋಡ್ಬೋದು ನಮ್ಮ ಮುಂದೆ ನಿಂತದ ಯಾವ ಗಾಡಿ ಅಂತ ಅನ್ನೋದು, ದಟ್ ಇಸ್ ಮಾರುತಿ ಸುಜುಕಿ ಎರ್ಟಿಗಾ. ಎಸ್, ಇದಂತೂ ಸಿಗ್ನೇಚರ್ ಎಡಿಷನ್ ಅಂಡ್ ದಿಸ್ ಇಸ್ ಆನಿವರ್ಸರಿ ಎಡಿಷನ್ ರೀ. ಸೊ ಮಹೇಶ್ ಸರ್ ಅವ್ರಿಗೆ ಇಟ್ಕೊಂಡಾರ, ಇದಕ್ಕೆ ಭಾಳ ದಿವಸ ಅಂತ ಸಾಕಾತಾರ. ಸೊ ಕೇಳೋಣ ಸರ್, ಈಗ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ 7 ಸೀಟರ್ ಗಾಡಿ ಬಗ್ಗೆ ನೀವು ನಮ್ಮ ವ್ಯೂವರ್ಸ್ಗೆ? ಇದು ಮಾರುತಿ ಅಂದ್ರೆ ಹೆಂಗಂದ್ರೆ ಇದು ಇವ್ರದ್ದು ಓನ್ ಇಂಜಿನ್ ಇಲ್ರಿ, ಡೀಸೆಲ್. ಹೌದು ಬಿಡ್ರಿ. ಇವ್ರು ಆಕ್ಚುಲಿ ಫಿಯಟ್ ಅವ್ರ ಇದನ್ನ ಅಗ್ರಿಮೆಂಟ್ ಇತ್ತು ಅವ್ರಿಗೆ. ಫಿಯಟ್ 1.3 ಮಲ್ಟಿಜೆಟ್ ಇಂಜಿನ್ ಇದೆಯಲ್ಲ, ಅದಕ್ಕೆ ಆಮೇಲೆ ಇಂಡಿಕಾ ವಿಸ್ಟಾ ಕ್ವಾಡ್ರಾಜೆಟ್ ಇವೆಲ್ಲ ಏನೋ ಟೈಪ್ ಇತ್ತು ಇವ್ರಿಗೆ, ಯಾರಿಗೆ ಮಾರುತಿ ಅವ್ರ ಜೊತೆಗೆ. ಅದು 2020 ಇತ್ತು. 2020ಕ್ಕೆ ಅದು ಅಗ್ರಿಮೆಂಟ್ ಮುಗೀತದೆ. ಮುಗಿದಾದ್ಮೇಲೆ ಇವ್ರ ಹತ್ರ ಡೀಸೆಲ್ ಗಾಡಿಗಳು ಬಂದವು. ಯಾವಾಗ ನಮ್ಮದ ಇಂಡಿಯನ್ಸ್ ಏನೈತಲ್ಲ ಮಾರುತಿ ಪ್ರಾಡಕ್ಟ್ ಭಾಳ ಅವಲಂಬಿತ ಅದಾರ. ಸುಮಾರು 90% ಅಷ್ಟು ಜನ ಏನಿದಾರಲ್ಲ ಮಾರುತಿ ಪ್ರಾಡಕ್ಟ್ಸ್ ಭಾಳ ಇದೆ. ಅಂದ್ರೆ ಎಲ್ಲಾ ಕಡೆನೂ ಮಾರುತಿ ಪ್ರಾಡಕ್ಟ್ಸ್ ಈಸಿಯಾಗಿ ಸಿಗ್ತಾವ. ಅಂದ್ರೆ ಅದು ಯಾವಾಗ ಡೀಸೆಲ್ ಗಾಡಿ ಬಂದಾಗ್ಯದವಲ್ಲ, ಆಟೋಮೆಟಿಕ್ಲಿ ಡೀಸೆಲ್ ಗಾಡಿಗೆ ಫುಲ್ ಡಿಮ್ಯಾಂಡ್ ಬಂದವ. ಎದಕ್ಕೆ ಅಂತಂದ್ರೆ ಡೀಸೆಲ್ಗೂ ಪೆಟ್ರೋಲ್ಗೂ 15 ರೂಪಾಯಿ ಫರಕ್, ಆಮೇಲೆ ಮೈಲೇಜ್ ಡ್ರಾಪ್ ಆಗ್ತೈತಿ. ಈ ವಿಷಯಕ್ಕೆ ಏನೈತಲ್ಲ, ಇವಕ್ಕೆ ಸ್ವಿಫ್ಟ್ ಆಗಲಿ, ಎರ್ಟಿಗಾ ಆಗಲಿ, ಡಿಸೈರ್ ಆಗಲಿ ನಂಬರ್ 1 ಬೇಡಿಕೆ ಇರೋವು. ಅಂದ್ರೆ ಮಾರೋರಿಲ್ಲ ಗಾಡಿಗಳನ್ನ, ಕಡಿಮೆ ಮಾಡ್ತಾರೆ ಜನ. ಇದು ಬಂದು 2014-15 ರೀ. 14 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 76,000 ರನ್ನಿಂಗ್ ಆಗಿದೆ. ಜೆಡ್ ಇದು ಟಾಪ್ ಎಂಡ್. ಅಂದ್ರೆ ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರ್ತೈತಿ. ನಮ್ಮಲ್ಲಿ ಪ್ರಚಲಿತ ಅಂದ್ರೆ ಇದು ರನ್ನಿಂಗ್ ನಂಬರ್ ಇದೆ, ಅಂದ್ರೆ ಲೋಕಲ್ ಪಾಸಿಂಗ್ ಅಂತ K25, 63, ಆಮೇಲೆ 26, 27 ಇವೆಲ್ಲ ಏನಂದ್ರೆ ನಮ್ಮ ಕಡೆ ಪಾಪ್ಯುಲರ್. ನಮ್ಮ ಉತ್ತರ ಕರ್ನಾಟಕದಾಗ ಏನಂದ್ರೆ ಇವೆಲ್ಲ 22 ಇವೆಲ್ಲ ನಮ್ಗೆ ರನ್ನಿಂಗ್ ಮಾಡೋದು. ಲೋಕಲ್ ಪಾಸಿಂಗ್ ಐತೆ, ಸಿಂಗಲ್ ಓನರ್ ಇದೆ, ಅನ್ಟಚ್ ಗಾಡಿ. ನೀವು ಯಾರಾದ್ರೂ ನೋಡಿ ಇದನ್ನ ಮಾಡ್ತೀವಿ 7 ಸೀಟರ್ ಗಾಡಿ ನೋಡ್ರಿಪ್ಪ. 7 ಸೀಟರ್ ಒಳಗೆ ಲೆಜೆಂಡ್ ಗಾಡಿ ರೀ. ಖರೆ ಹೇಳ್ಬೇಕಂದ್ರೆ ಇದು ಪರ್ಸನಲ್ ನಾ ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ಮೈಲೇಜ್ ಚಲೋ ತಗೊಂಡ್ ಕೊಡ್ತೈತಿ. ಸೊ ಲಾಂಗ್ ಡಿಸ್ಟೆನ್ಸ್ ನೀವು ಕವರ್ ಮಾಡ್ತಾರೆ, ಇನ್ನೋಕಿನ ಜಾಸ್ತಿ ಚಲೋ ಮೈಲೇಜ್ ತಗೊಂಡ್ ಕೊಡ್ತೈತಿ. ಖರೆ ಹೇಳ್ಬೇಕಂದ್ರೆ ಗಾಡಿ ರಿಫೈನ್ಡ್ ಇಂಜನ್ ಐತಿ. ಸೊ ಒಂದ್ಸರಿ ಗಾಡಿ ಲುಕ್ ನೋಡ್ಕೊಂಡ್ಬಿಡ್ರಿಪ್ಪ, ನಿಮ್ಗೆ ಯಾವ ತರ ಅನ್ಸ್ತೈತಿ ಲುಕ್ ನೋಡ್ರಿ ಒಂದ್ಸರಿ. ಸೊ ಗಾಯ್ಸ್ ಹೇಳ್ರಿಪ್ಪ ನಮ್ಗೆ ಯಾವ ತರ ನಿಮ್ಗೆ ಅನ್ನಿಸ್ತಂತ ಈ ಗಾಡಿ ನೋಡಿರಲ್ಲಪ್ಪ. ಈಗ ಜಸ್ಟ್ ನೀವು ಒಂದು ಸಣ್ಣದಾಗಿ ಒಂದು ವ್ಯೂ ತೊಗೊಂಡ್ ಬಂದ್ರಿ, ಭಾಳ ಸ್ವೀಟ್ ಅಂಡ್ ಶಾರ್ಟ್ ದಿಸ್ ವ್ಯೂ ಅಂಡ್ ಸನ್ಸೆಟ್ ಟೈಮ್ ಆಗಕ್ ಬಂತ ಮತ್ತಾಗಲಿ. ಸೊ ತಡ ಯಾಕೆ ಮಾಡೋಣಪ್ಪ, ಸೂರ್ಯ ಮುಳುಗಾತಾನ, ನಮ್ಮ ಗಾಡಿದ ಒಂದು ಮಸ್ತ್ ಡ್ರೈವ್ ತೊಗೊಂಡ್ಬಿಡೋಣ ಅಂತ ಇಲ್ಲೇ ಒಂದು ಶಾರ್ಟ್ ಆಗಿ ಮಹೇಶ್ ಸರ್ ಗಾಡಿ ಓಡಿಸ್ತಾರೆ. ಸೊ ಬರ್ರಿ ಇರಟಿಗಾದ ಒಂದು ಡ್ರೈವ್ ಎಂಜಾಯ್ ಮಾಡೋಣ ಅಂತ. ಸೊ ಗಾಯ್ಸ್ ಇರಟಿಗಳು ಬಂದ್ ಕುಂತಿ, ಮಸ್ತ್ AC ಆನ್ ಆಗೈತಿ. ಅಂಡ್ ನೀವು ನೋಡ್ಬೋದು ಇಲ್ಲಿ ಟಚ್ ಸ್ಕ್ರೀನ್ ಐತಿ, ನಿಮ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಅಂಡ್ ನಿಮ್ದು ಇಲ್ಲಿ ಅನಲಾಗ್ ಅಥವಾ RPM ಮೀಟರ್ ಮತ್ತೆಲ್ಲ ಕೊಟ್ಟಾರ. ಸೊ ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ಅದ ಸ್ಟೀರಿಂಗ್ ಮೇಲೆ ನಿಮ್ಗೆ ಟಾಪ್ ವೇರಿಯಂಟ್ ಅಂದಿದ್ದಕ್ಕೆ ಅಲ್ಲಿ ಅವರು ಮೀಡಿಯಾ ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಅಲ್ಲಿ ಕೊಟ್ಟಾರ. ಸೊ ನೀವು ಕಂಟ್ರೋಲ್ ಮಾಡ್ಬೋದು. ಗಣೇಶಂದ ಮೂರ್ತಿ ಐತಿ ಗಾಡಿ ಒಳಗೆ, ಮಸ್ತ್ ಕಂಡೀಷನ್ದ ಗಾಡಿ ಐತಿ. ಆ್ಯಂಡ್ ವೆರಿ ರಿಫೈನ್ಡ್ ಇಂಜನ್ ರೀಪ್ಪ. ಇಷ್ಟು ಕುಂತಿರ ಗಾಡಿ ಭಾಳ ರಿಫೈನ್ಡ್ ಅನ್ಸತ್ತಿತ್ತು ನನಗೆ. ಆಸ್ ಸರ್ ಹೇಳಿದ ಪ್ರಕಾರ ಹೇಳಿದ್ರೆ ನಿಮ್ಗೆ ಫಿಯಟ್ ಅವ್ರದ್ದು ಇಂಜನ್ ಅಂತಂದೆ. ಸೊ ಫಿಯಟ್ ಅವ್ರ ಇಂಜನ್ ಭಾರಿ ಚಲೋ ಐತಿ ಮೊದ್ಲಿಂದ. ಅವ್ರದ್ದು ಪಿಂಟೋ ಗಾಡಿ ಒಳಗೆ ನಾನು ನೋಡಿದ ಪ್ರಕಾರ ಭಾರಿ ಚಲೋ ಇಂಜನ್ ರಿಫೈನ್ಡ್ ಇತ್ತು. ಸೊ ನೀವು ನೋಡ್ಬೋದು ಹಳೆ ರೇಟಿಗೆ ಯಾರಿಗೆ ಇಷ್ಟ ಆಯ್ತು ನೋಡ್ರಿಪ್ಪ. ಇದು ಕನ್ಸಿಡರ್ ಮಾಡೋಣ, ಹಳೆ ಗಾಡಿ ಅನ್ನಕ್ಕೆ ಇಷ್ಟನ ಪಡಂಗಿಲ್ಲ. ಇದಕ್ಕೆ ಇವ್ರು ಇಟ್ಕೊಂಡಿದ್ದು ಯಾರು ಇಟ್ಕೊಂಡಾರ ಓನರ್. ಸೊ ದೇ ಆರ್ ರಿಯಲಿ ಗ್ರೇಟ್, ಭಾರಿ ಚಲೋ ಮೇಂಟೈನ್ ಮಾಡ್ಯಾರ ಗಾಡಿನ ಅವ್ರು. ಸೊ ನೋಡ್ಬೋದು ನೀವು ಯಾವ ಥರ ಐತೆ. ಸೊ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನ ನಿಮ್ಗೆ ಕೊಟ್ಟಾರ, ಪ್ರೊವೈಡ್ ಮಾಡ್ಯಾರ. ಸೊ ನೀವು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾದ ನೋಡ್ಕೊಂಡು ಗಾಡಿನ ಮಸ್ತ್ ನೀವು ಈ ಥರ ರಿವರ್ಸ್ ತೊಗೋಬೋದು. ಆ್ಯಂಡ್ ಎಲ್ಲ ಕಡೆ AC ವೆಂಟ್ಸ್ ಇದೆ. ಸೊ ಫ್ಯಾಮಿಲಿ ಟ್ರಿಪ್ ಎಲ್ಲ ಎಂಜಾಯ್ ಮಾಡೋರ. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಪ್ರೈಸ್ ಏನು ಹೇಳ್ತೀರಿ ನಮ್ಮ ವ್ಯೂವರ್ಸಿಗೆ ಇದ್ರದ? ಇದು 7.5 ಲಕ್ಷ ಹೇಳ್ತಾರೆ. ಹಾಂ ರೀ, ನೆಗೋಷಿಯೇಟ್ ಆಗ್ತದೆ. 7 ಲಕ್ಷ ರೂಪಾಯಿ ನಮ್ಮ ಸರ್ ಹೇಳ್ತೀನಿ ಅಂತಂದ್ರೆ ನಿಮ್ಗೆ ನೆಗೋಷಿಯೇಬಲ್ ಐತೆ ಅದ್ರಾಗ. ಮತ್ತು 7 ಸೀಟರ್ ಕಾರ್ ಚಲೋ ರೇಟಿಗೆ ನಿಮ್ಗೆ ಕೊಡತ್ತಾರ ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮಹೇಶ್ ಸರ್ ಅವ್ರ ನಾನು ನಂಬರ್ ಕೊಟ್ಟಿರ್ತೀನಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಗಾಡಿ ಆ ಥರ ಐತೆ ಅಂತ ಅನಿಸ್ತು ನಮ್ಗೆ ಹೇಳ್ರಿ. ಸೊ ಈ ಗಾಡಿದ ನಾನು ನಿಮ್ಗೆ ಸಂಪ್ರದಾಯ ಪ್ರಕಾರ ನಮ್ದು ಮತ್ತು ನಿಮ್ಗೆ ಈ ಗಾಡಿದ ಫ್ರಂಟ್ ನಿಮ್ಗೆ ಡಿಕ್ಕಿ ಮತ್ತು ಬೋನೆಟ್ ಓಪನ್ ಮಾಡಿದ್ರೆ ಇಂಜನ್ ತೋರಿಸ್ತೀನಿ, ಇನ್ನು ಸ್ಪೇಸು ತೋರಿಸ್ತೀನಿ ಯಾವ ಥರ ಐತೆ ಅಂತಂದ. ಸೊ ಬರ್ರಿ ನೋಡ್ಕೊಂಡು ಬರೋಣ ಅಂತ ಹೆಂಗೈತೆ ಅಂತಂದ. ನೋಡ್ಬೋದ್ರಿಪ್ಪ ಇಲ್ಲಿ ಸುಜುಕಿದು ಸ್ಟ್ಯಾಂಡರ್ಡ್ ಇಂಜನ್ ನಿಮ್ಗೆ ಕಾಣತೈತಿ. ಇಲ್ಲಿ 4 ಸಿಲಿಂಡರ್ ಡೀಸೆಲ್ ಇಂಜನ್ ಐತಿದೆ. ಸೊ ಚಲೋ ಪವರ್ ಆತ, ಟಾರ್ಕ್ ಮಸ್ತ್ ಪ್ರೊಡ್ಯೂಸ್ ಮಾಡ್ತೈತಿ. ರಿಫೈನ್ಡ್ ಇಂಜನ್ ನೋಡ್ರಿಪ್ಪ ಸೆಗ್ಮೆಂಟ್ದಾಗನ. ಅದೇ ಮತ್ತೆ ಎರ್ಟಿಗಾರ್ ಇದೆ, ಹೇಳೋದ ಬೇಡ ಮಾತು ನಾವು ನೋಡ್ರಿ. ಸ್ಟ್ಯಾಂಡರ್ಡ್ ಹೊಸ ಬ್ಯಾಟ್ರಿ ಐತಿ ಇಲ್ಲಿ ನಿಮ್ಗೆ ಅಮೆರಾನ್ ಅದ. ಸೊ ಇಂಜನ್ ಇಸ್ ದೇರ್. ಸೊ ನಮ್ಗೆ ಇಂಜನ್ ತೋರಿಸಿದ ಪ್ರಕಾರ ಆಸ್ ವೆಲ್ ಆಸ್ ನಮ್ಗೆ ಹಿಂದಿಂದ ಇದ್ರ ಡಿಕ್ಕಿ ತೋರಿಸ್ತೀನಿ, ಅಲ್ಲಿ ಏನು ಸ್ಪೇಸ್ ಕೊಟ್ರ ಅಂತ ಅದೊಂದು ನೋಡ್ಬಿಡೋಣ.
7 ಸೀಟರ್ ಗಾಡಿ ಐತಿ. ಭಾಳ ಸ್ಪೇಸ್ ನಾನು ಎಕ್ಸ್ಪೆಕ್ಟ್ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಸಿಗೋದ ಸ್ಪೇಸ್ ಕಡಿಮೆ. ಸೊ ನಿಮ್ಗೆ ಸ್ಪೇಸ್ ಜಾಸ್ತಿ ಆಗಿ ಸಿಗೋದಂದ್ರೆ ನೀವು ಥರ್ಡ್ ರೋ ಸೀಟ್ಸ್ ಯಾವ ಫೋಲ್ಡ್ ಮಾಡ್ಕೊಂತೀರ ನೋಡಿ, ಅವಾಗ ನಿಮ್ಗೆ ಈಸಿಲಿ ನಿಮ್ಗೆ ಜಾಸ್ತಿ ಸ್ಪೇಸ್ ಸಿಕ್ಬಿಡ್ತೈತಿ. ಯಾಕಂದ್ರೆ ಕಂಪೇರ್ ಟು ದ ನೆಕ್ಸ್ಟ್ ಒನ್ ಅಂಡ್ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನೀವು ಇದು ಹಿಂದಿನ ಸೀಟ್ ಡೌನ್ ಮಾಡಿದ್ರೆ ಈ ಕಡೆ ಫೋಲ್ಡ್ ಮಾಡಿದ್ರೆ ನಿಮ್ಗೆ ಈಸಿಲಿ ಸ್ಪೇಸ್ ಸಿಗ್ತೈತಿ, ಏನು ಅದ್ರ ರೀತಿ ತೊಂದರೆ ಇಲ್ಲ. ಇಲ್ಲಿ ನೀವು ಸೀಟ್ ಇದು ಓಪನ್ ಇಟ್ಕೊಂಡ ನೀವು ಇಲ್ಲಿ ಹಿಂದೆ ಸ್ವಲ್ಪ ಲಗೇಜ್ ಕ್ಯಾರಿ ಮಾಡ್ಬೋದು, ಭಾಳ ಲಗೇಜ್ ಕ್ಯಾರಿ ಮಾಡಕ್ ಆಗೋಲ್ಲ. ಇಷ್ಟು ಹೈಟ್ ಇರುವಂತ ಯಾವ್ದಾದ್ರು ಬ್ಯಾಗ್ಸ್ ನೀವು ಕ್ಯಾರಿ ಮಾಡ್ಬೋದು, ಒಂದು 4-5 ಬ್ಯಾಗ್. ಸೊ ಅಷ್ಟು ಸ್ಪೇಸ್ ಇವ್ರು ಕೊಟ್ಟಾರ. ಸೊ ಗಾಡಿ ಯಾವ ತರ ಅನಿಸ್ತ ನಿಮ್ಗೆ ಹೇಳ್ರಿ. ನನಗೆ ಪರ್ಸನಲಿ ಎರ್ಟಿಗ ಅಂದ್ರೆ ಲೈಕ್ ಐತಿ ಮೊದ್ಲಿಂತ್ರನ ಗಾಡಿ. ಸೊ ರಿಯರ್ ವಾಶ್ ವೈಪ್ ಇಸ್ ಹಿಯರ್, ಆನಿವರ್ಸರಿ ಎಡಿಷನ್ ಬ್ಯಾಜಿಂಗ್ ಇಲ್ಲಿ ಕೊಟ್ಟಾರ. ABS ಗಾಡಿ ಐತಿ, ZDI ನೋಡ್ಬೋದು, ನಮ್ ಲೋಕಲ್ ಪಾಸಿಂಗ್ ಗಾಡಿ. ಸೊ ನೋಡಿದ್ರಲ್ಲಪ್ಪ ಇವತ್ತಿನ ವಿಡಿಯೋದಾಗಿದ್ದು ಇಷ್ಟ. ವಿಡಿಯೋ ಏನಂತ ನಮ್ಗೆ ಹೇಳ್ರಿ. ನಮ್ಗೆ ವಿಡಿಯೋನ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಒಟ್ಟ ಮರ್ಯಾಕ್ ಹೋಗ್ಬೇಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಇಂಥ ಇಂಟ್ರೆಸ್ಟ್ ವಿಡಿಯೋ ನಿಮ್ಮ ಸಂಬಂಧ ತರ್ಕೊಂತಿರ್ತೀರಪ್ಪ ನಾವು. ಸ್ವಲ್ಪ ನಮ್ದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ವಿಡಿಯೋ ನೋಡ್ರಿ ಎಂಡ್ ಮಟ. ಸೊ ನೀವು ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ಎಂಡ್ ಮಟ ನೋಡಿರ್ತೀರ ಅಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿಡಿಯೋ ವಾಚಿಂಗ್ ಟಿಲ್ ಎಂಡ್. ಆ್ಯಂಡ್ ಈ ವಿಡಿಯೋದಾಗ ನಾ ಇಷ್ಟ ಆಗೋದು ಮತ್ತೇನಿಲ್ಲ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಆಗಕ್ಕೆ ಪ್ರೆಸ್ ಮಾಡಿ ಒಟ್ಟ ಮರ್ಯಾಕ್ ಹೋಗ್ಬೇಡ್ರಿ. ಆದಷ್ಟು ಎಲ್ಲರೂ ಹೆಚ್ಚಿಗೆ ಇದು ವಿಡಿಯೋನ ಶೇರ್ ಮಾಡಿರಿ. ಸೊ ಗಾಡಿ ತೊಗೊಳೋರಿಗೆ ಅನುಕೂಲ ಆಗಲಿ. ಸೊ ಗಾಡಿ ಯಾವ ಥರ ಇರ್ತೈತಿ, ಯಾವ ಗಾಡಿ ಏನಿರ್ತೈತೆ, ಸೊ ಸಣ್ಣ ಮಾಹಿತಿ ಕೊಡ್ತಾ ಇರ್ತೀನಿ ನಿಮ್ಗೆ. ಸೊ ನಿಮ್ಗೆ ಅದರಲ್ಲೇನೋ ಐಡೆಂಟಿಫೈ ಮಾಡ್ಬೋದು ಈಸಿಲಿ ನೀವು. ಸೊ ಮತ್ತೆ ನಾವು ಮುಂದಿನ ವಿಡಿಯೋದಾಗ ಆದಷ್ಟು ಜಲ್ದಿ ಸಿಗೋಣಂತಪ್ಪ. ಅಲ್ಲಿ ಒಟ್ಟ ನೋಡ್ತಾ ಇರಿ ಸಿಟಿ ವೈನ್ಸ್ ಕನ್ನಡ. ತಮ್ಮೆಲ್ಲರಿಗೂ ನಮಸ್ಕಾರ.